ಉಳಿಸೋದಿಲ್ಲ, ಎರಡು ಮಾತಿಲ್ಲ. ಯಾಕಂದ್ರೆ ಕೇಂದ್ರದಲ್ಲಿ ಅವ್ರದ್ದು ಸರ್ಕಾರ, ರಾಜ್ಯಪಾಲರು ಹೇಳಿದಂಗೆ ಕೇಳುವಂಥವ್ರು ಇದ್ದಾರೆ. ಹೀಗಾಗಿ ಏನು ಬೇಕಾದ್ರೆ ರಿಸಲ್ಟ್ ಆಗ್ಬೋದು ಅನ್ನೋದನ್ನು ಯಾರು ಬಿಡಿಸಿ ಹೇಳಬೇಕಾಗಿಲ್ಲ. ಏನೋ ಆಗಲಿ, ಈ ಸಂದರ್ಭದಲ್ಲೇ ಡಿ ಕೆ ಶಿವಕುಮಾರ್ ಅವತ್ತು ಸಿದ್ದರಾಮಯ್ಯವರು ಮತ್ತು ಜೊತೆಗೆ ಹೈಕಮಾಂಡ್ ಅವರಿಬ್ಬರು ಕೂತು ಮಾತಾಡೋ ಸ್ಥಿತಿಯೊಳಗಿಲ್ಲ. ಈಗಾಗಲೇ ಕೋಳಿ ತಿಂದು ಮಾತಾಡಿದ್ರು, ಮತ್ತೇನು ಇಡ್ಲಿ ತಿಂದು ಮಾತಾಡಿದ್ರು, ಎಲ್ಲ ಮಾತಾಡಿದಾರೆ. ಆದರೂ ನಿಂತಿಲ್ಲ. ಇನ್ನೂ ಮಳೆ ನಿಂತರೂ ಮಳೆ ಹಿನಿ ಕಾಲದಾಗ ಸಣ್ಣ ಬೆಳೆದಿದ್ದು. ಅದಕ್ಕೆ ಇವತ್ತು ಹೈಕಮಾಂಡ್, ಅದರಲ್ಲೂ ಮುಖ್ಯವಾಗಿ ರಾಹುಲ್ ಗಾಂಧಿಯವರು ಡಿ ಕೆ ಶಿವಕುಮಾರ್ ಒಂದು ಆಶ್ವಾಸನೆ ಕೊಡುವಂಥದ್ದು, ಇಲ್ಲ ಸಿದ್ದರಾಮಯ್ಯರಿಗೆ 2022 ಬಿಟ್ಟುಕೊಡ್ರಪ್ಪ ಅನ್ನುವಂಥದ್ದು ಹೇಳುವಂಥದ್ದು. ಆದ್ರೆ ಇದು ಬಗ್ಗೆ ಹೇಳ್ತಿದ್ವಿ. ಯಾಕಂದ್ರೆ ಈಗ ಇರೋದು 2028 ಮುಖ್ಯಮಂತ್ರಿ ಸ್ಥಾನ ಸಲುವಾಗಿ. ಯಾಕಂದ್ರೆ ಇವು ಗೊತ್ತಾಗಿದೆ ನಮ್ಮ ಇವರಿಗೆ ಡಿ ಕೆ ಶಿ ಅವ್ರಿಗೆ, ಇಲ್ಲಪ್ಪ ಇವ್ರು ಬಿಡುವುದಿಲ್ಲ ಮಹಾಶಯರು ಅಂತ. ಹೀಗಾಗಿ ಆ ಒಂದು ಹಂತಕ್ಕೆ ಬಂದಿದ್ದಾರೆ ಅಂತ ಅನ್ನಿಸ್ಲಿಕ್ಕತ್ತದ. ನೋಡೋಣ ಏನಾಗ್ತದೆ. ಏನೋ ಆಗಲಿ, ಈಗ ಮಾತ್ರ ಮಾತ್ರ ಸತ್ಯದ, ಡಿ ಕೆ ಶಿವಕುಮಾರ್ ಅವರು ದುಡಿದಿದ್ದು ಸುಳ್ಳಲ್ಲ. ಹಾಗಂತೇಳಿ ಇವು ಉಳಿದವ್ರು ದುಡಿದಿಲ್ಲ ಅಂತ ಹೇಳಲ್ಲ. ಆದರೆ ಡಿ ಕೆ ಶಿವಕುಮಾರ್ ತಳಮಟ್ಟದ ಮೇಲೆ ಬಂದಂಥವ್ರು ಅಂದ್ಕೊಂಡು ಒಂದು ಸ್ವಲ್ಪ ವೇಟ್ ಅಲ್ಲಿರ್ಬೇಕಾಗಿದ್ದು ಅದು ಅಂತೇಳಿ ಅನ್ನಿಸ್ತದೆ. ಇನ್ನು ಹಂಗೆ ಆಗ್ಬೋದು, ಆಗಲಿ ಇಲ್ಲ ಆಗಲಿ. ಒಟ್ಟಾರೆಯಾಗಿ ಏನಪ್ಪ, ಸುಸೂತ್ರವಾಗಿ ಕಾಂಗ್ರೆಸ್ ಸರ್ಕಾರ ತನ್ನ ಸರ್ಕಾರ ಅವಧಿಯನ್ನು ಮುಗಿಸಲಿ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬಿಟ್ಟು H60 ನ್ಯೂಸ್ ಅರ್ಥ ತಿಳಿಸಿದ್ರೆ ಸತ್ಯ ಕೈಗರಡಿ ವಂದನೆಗಳು.